Hello and welcome to the 4th episode of Ganraj Show. Hey, hi. ಭಯಂಕರ ಮಾರೆ ರಾಜೇಂದ್ರ. ಓಕೆ, ಇವತ್ತು ನಮ್ಮ ಟಾಪಿಕ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಕಾಗ್ನಿಸೇಬಲ್, ನಾನ್ ಕಾಗ್ನಿಸೇಬಲ್, ಯಾವಾಗ ಪೊಲೀಸರು ನಿಮ್ಮನ್ನ ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡಬಹುದು, ಯಾವಾಗ ವಾರಂಟ್ ಇದ್ದು ಅರೆಸ್ಟ್ ಮಾಡಬೇಕಾಗತ್ತಂತ ಹೇಳಿ. ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗೋಣ. ಈಗ ಪೊಲೀಸರಲ್ಲಿ ನಿಮ್ಮ ಅರೆಸ್ಟ್ ಆಗೋಗ್ಬಿಟ್ಟಿದೆ, ಅಥವಾ ನೀವು ಸ್ಟೇಷನ್ ಇದ್ದೀರಾ, ಅಥವಾ ನಿಮ್ಮನ್ನ ಮ್ಯಾಜಿಸ್ಟ್ರೇಟ್ ಕಸ್ಟಡಿ ಕೊಟ್ಟಿದ್ದಾರೆ, ಅದೆಲ್ಲ ಸೀನಿಯರ್ ಇದೆ ಅಥವಾ ಹುಡುಕ್ತಾ ಇದಾರೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಸುಮಾರು ಈಗ ರೆಲೆವೆಂಟ್ ಅಲ್ಲಿ ಇರೋದು ಅದೇ, ಹುಡ್ಕೊಂಡ್ಬಂದ್ರೆ ಬೇಲ್ ಹಾಕೊಂಡ್ ಬಿಡ್ತಾರೆ. ರಾಜೇಂದ್ರ ಸಖತ್ ಕಿಲಾಡಿ ಅದ್ರಲ್ಲೆಲ್ಲ. ಕೋರ್ಟ್ ತಿರ್ಗಾಡಿ ಅದೇ ಕೆಲಸ ಮಾಡಿ ಅವ್ರವ್ರ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ತರ್ತಾ ಇದ್ದಾರೆ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ನೀವು ಅಲ್ಲಿ ಇದ್ದೀರಾ ಅಂತ ಅನ್ಕೊಂಡ್ರೆ ಆಗ ನಿಮ್ಗೆ ಯಾವಾಗ ಬೇಲ್ ಸಿಗ್ಬೋದು, ಯಾವಾಗ ಬೇಲ್ ಸಿಗದೆ ಇರುವಂತ ಸಿಚುವೇಶನ್ಸ್ಗಳಿವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡುವಂತ ಟಾಪಿಕ್. ಫಸ್ಟ್ 1 ನಿಮಿಷ ನಿಮ್ಗೆ ಅದ್ರ ಬಗ್ಗೆ ಒಂದಷ್ಟು ಬೆಳಕನ್ನ ಚೆಲ್ಲೋ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಬೇಲ್ ಮತ್ತೆ ನಾನ್ ಬೇಲಬಲ್ ಏನಿದೆ ಒಂದ್ ಸ್ವಲ್ಪ ಡಿಫರೆನ್ಸಸ್ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ನಮ್ಮ ವೀಕ್ಷಕರಿಗೆ ತುಂಬಾ ಹೆಲ್ಪ್ಫುಲ್ ಆಗದೆ ಗಣೇಶ್. ಓಕೆ, ಯಾವ ಅಪರಾಧಗಳಿಗೆ ಬೇಲ್ ಸಿಗುತ್ತೆ ಅಥವಾ ಯಾವ ಅಪರಾಧಗಳಿಗೆ ಬೇಲ್ ಸಿಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನಮ್ಗೆ ಫಸ್ಟ್ ಆ ಅಪರಾಧಗಳಿಗೆ ಇರಬಹುದಾದಂತ ಪನಿಷ್ಮೆಂಟ್ ಅನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವ ಅಪರಾಧಕ್ಕೆ 3 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಶಿಕ್ಷೆ ಅಥವಾ ಬರೀ ಫೈನ್ ಮಾತ್ರ ಪನಿಷ್ಮೆಂಟ್ ಆಗಿರುತ್ತೆ ಕೆಲವು ಅಫೆನ್ಸ್ಗಳಲ್ಲಿ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಜಾಮೀನು ಸಿಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಸಿಗುತ್ತೆ, ಇಟ್ ಇಸ್ ಅ ರೈಟ್, ಸಿಗುತ್ತೆ ಅಂತ ಹೇಳ್ತೀರಾ. ಓಕೆ, ವ್ಯಾರಸ್ ಪನಿಷ್ಮೆಂಟ್ 3 ವರ್ಷಕ್ಕಿಂತ ಜಾಸ್ತಿ ಇದ್ರೆ 7 ವರ್ಷ, ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ, ಇಂಥದೆಲ್ಲ ಪನಿಷ್ಮೆಂಟ್ ಇರ್ತವೆ. ಅಂತ ಕೇಸ್ಗಳಲ್ಲಿ ನಿಮ್ಗೆ ಡೆಫಿನೆಟ್ಲಿ ಬೇಲ್. ಹೋಲ್ಡ್ ಆನ್ ಫಾರ್ ಎ ಸೆಕೆಂಡ್. ಈ ಜೀವಾವಧಿ ಶಿಕ್ಷೆ ಎಷ್ಟು ವರ್ಷ ಇರುತ್ತೆ ಗಣೇಶ್? ದಟ್ಸ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಇವತ್ತೀಗ ಸಡನ್ ಆಗಿ ಅದನ್ನ ಹೇಳೋದ್ಬೇಡ. ಅದರಲ್ಲಿ ಸುಮಾರು ಮಿಸ್ಕನ್ಸೆಪ್ಷನ್ ಇದೆ, ಅದನ್ನ ಇನ್ನೊಂದು ಇಂಡಿಪೆಂಡೆಂಟ್ ವಿಡಿಯೋ ಮಾಡೋಣ. ಸಾಕಷ್ಟು ರಿಸರ್ಚ್ ಮಾಡಿದೀನಿ ಆ ಟಾಪಿಕ್ ಮೇಲೆ. ರೀಸೆಂಟ್ ಆಗಿ ಯಾವುದೋ ಒಂದು ಇದು ನೋಡ್ತಾ ಇದೆ, ಡಬಲ್ ಲೈಫ್ ಇಂಪ್ರಿಸನ್ಮೆಂಟ್ ಏನೋ ಅಂತ ಒಂದು ನೋಡಿದೆ ವರ್ಡ್. ಓಕೆ, ವಿಲ್ ಡಿಸ್ಕಸ್ ಅದನ್ನ ಇನ್ನೊಂದ್ಸಲ ಡೆಫಿನೆಟ್ಲಿ ಮಾತಾಡೋಣ. ಇದು ಬೇಸ್ ಅಂಡರ್ಸ್ಟ್ಯಾಂಡಿಂಗ್. 3 ವರ್ಷ ಅಥವಾ ಕಡಿಮೆ ಮತ್ತೆ ಅಥವಾ ಬರೀ ಫೈನ್ ಇದ್ರೆ ಅದಕ್ಕೆ ಬೇಲ್ ಸಿಗುತ್ತೆ. 3 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಇರುವಲ್ಲಿ ನಾನ್ ಬೇಲೇಬಲ್ ಅಫೆನ್ಸಸ್ ಆಗಿರ್ತವೆ. ಸೊ ಅದರಿಂದ ನಿಮಗೆ ಆಲ್ಮೋಸ್ಟ್ ನೇಚರ್ ಆಫ್ ಅಫೆನ್ಸ್ ಗೊತ್ತಾಗುತ್ತೆ. ಯೂಶಲಿ ಬೇಲೇಬಲ್ ಅಫೆನ್ಸ್ ಅಲ್ಲಿ ನೇಚರ್ ಆಫ್ ಅಫೆನ್ಸ್ ತುಂಬಾ ಏನೋ ಸಣ್ಣ ಅಪರಾಧ ಮಾಡಿರ್ತಾರೆ, ತುಂಬಾ ಗ್ರೇವ್ ಅಫೆನ್ಸ್ ಆಗಿರಲ್ಲ. ವೆರಸ್ ನಾನ್ ಬೇಲೇಬಲ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಪರಾಧಗಳು ಸಹ ದೊಡ್ಡದಾಗಿರ್ತವೆ, ಹಾಗಾಗಿ ನಿಮಗೆ ಬೇಲ್ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇನ್ನು ಉದಾಹರಣೆ ಕೊಡ್ಬೇಕು ನಿಮ್ಗೆ ಅಂತ ಹೇಳಿದ್ರೆ, ನೀವು ಫೋರ್ಜರಿ ಮಾಡಿದೀರಾ ಅಥವಾ ಯಾವ್ದಾದ್ರು ಪಬ್ಲಿಕ್ ನ್ಯೂಸೆನ್ಸ್ ಮಿಸ್ಚೀಫ್ ಮಾಡಿರ್ತೀರಾ ಅಥವಾ ಸಣ್ಣ ನೋವನ್ನು ಉಂಟು ಮಾಡಿರ್ತೀರಾ ಅಂತ ಹೇಳಿದ್ರೆ ಆಗ ಡೆಫಿನೆಟ್ಲಿ ಅದು ಬೇಲೇಬಲ್ ಅಫೆನ್ಸ್ ಪಟ್ಟಿಯಲ್ಲಿ ಬರುತ್ತೆ. ಅದೇ ನೀವು 420 ಕಮ್ಸ್ ಅಂಡರ್ ನಾನ್ ಬೇಲೇಬಲ್ ಅಫೆನ್ಸ್. ಓಕೆ, ಅದು ಚೀಟಿಂಗ್, ಮೋಸದ ವಿಷಯಕ್ಕೆ ನಾನು ಹೋಗ್ಲಿಲ್ಲ. ನಾನು ರಾಜೇಂದ್ರ ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ವಿ, ಅದಕ್ಕೆ ಅಣ್ಣ ಅಲ್ಲೇ ಬರ್ತಿದ್ದಾರೆ. ಇನ್ನು ಕೊಲೆ, ಸುಲಿಗೆ, ಅತ್ಯಾಚಾರ, ಮರ್ಡರ್, ಭಾರತದ ನಾಣ್ಯವನ್ನ ಕೌಂಟರ್ಫಿಟಿಂಗ್ ದಿ ಕಾಯಿನ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ನೀವು ಮಾಡೋದು, ಅಂಥದೆಲ್ಲ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಅದು ನಾನ್ ಬೇಲೇಬಲ್ ಅಫೆನ್ಸ್ ಆಗುತ್ತೆ. ಮತ್ತು ಅಲ್ಲಿ ನಿಮ್ಗೆ ಅಲ್ಲ, ಈಗ ನಾನು ಅದನ್ನ ಮುಂದಕ್ಕೆ ಹೇಳಕ್ ಹೋಗಲ್ಲ. ರಾಜೇಂದ್ರ, ನೀವು ಬೇಲ್ ಇದು ಟೈಪ್ಸ್, ಯಾವ್ಯಾವ ಟೈಮಲ್ಲಿ ಬೇಲ್ ಸಿಗಲ್ಲ ಅನ್ನೋದ್ರ ಬಗ್ಗೆ ಟೆಕ್ನಿಕಲಿ ಸ್ವಲ್ಪ ಇನ್ನೂ ಹೇಳಿದ್ರೆ ಹೆಲ್ಪ್ ಆಗ್ಬೋದು. ನಾನು ಇದರಲ್ಲಿ ಬೇಲಲ್ಲಿ 4 ಡಿವಿಷನ್ ಮಾಡ್ಕೋಬಹುದು. ಸೊ ಬೇಲ್ ಇನ್ ಬೇಲಬಲ್ ಅಫೆನ್ಸ್, ಓಕೆ. 2ನೇದು ಬೇಲ್ ಇನ್ ನಾನ್ ಬೇಲಬಲ್ ಅಫೆನ್ಸ್, ಓಕೆ. 3ನೇದು ಆಂಟಿಸಿಪೇಟರಿ ಬೇಲ್, ಓಕೆ. ಇನ್ನೊಂದು 4ನೇದು ವೆನ್ ಎ ಪರ್ಸನ್ ಇಸ್ ಇನ್ ಟ್ರಯಲ್ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಿಕ್ಷೆನ ಆಗ್ಲೇ ಅನುಭವಿಸಿದ್ರೆ, ಇದು ಇಷ್ಟು 4ನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಬೇಲ್ ಇನ್ ಬೇಲಬಲ್ ಅಫೆನ್ಸ್ ಇಸ್ ಅ ರೈಟ್. ಓಕೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಬೇಲ್ ಇಸ್ ಎ ರೂಲ್, ಜೈಲ್ ಇಸ್ ಎ ಎಕ್ಸೆಪ್ಷನ್ ಅಂತ ಹೇಳ್ಬಿಟ್ಟು, ಅಥವಾ ಬೇಲ್ ಇಸ್ ರೈಟ್, ಜೈಲ್ ಇಸ್ ಎನ್ ಎಕ್ಸೆಪ್ಷನ್, ಎರಡು ತರ ಹೇಳ್ತಾರೆ ಇದನ್ನ. ನಮ್ಮ ಆರ್ಟಿಕಲ್ 21 ನಲ್ಲಿ ಇದನ್ನ ಡಿಸ್ಕಸ್ ಆಗಿದೆ. ಸೊ ಐ ವಿಲ್ ನಾಟ್ ಗೋ ಡೀಪ್ಲಿ ಇನ್ ಟು ಟೆಕ್ನಿಕಾಲಿಟಿ. ಆರ್ಟಿಕಲ್ 21 ಅಂತ ಹೇಳಿರೋದ್ರಿಂದ ಆರ್ಟಿಕಲ್ 21 ಲೈಫ್ ಅಂಡ್ ಲಿಬರ್ಟಿ ಬಗ್ಗೆ ಮಾತಾಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸ್ವತಂತ್ರವಾಗಿರುವಂತಹ ಹಕ್ಕಿದೆ, ಅದರಲ್ಲಿ ನಾವು ತಿರುಗಾಡಿಕೊಂಡು ಹೊರಗಡೆ ಇರುವಂತಹ ಹಕ್ಕು ಸಹ ಒಂದು. ಅದರ ಇನ್ಸ್ಪಿರೇಷನ್ ಮೇಲೆ ಬೇಲ್ ಇನ್ ಬೇಲೇಬಲ್ ಅಫೆನ್ಸ್ ಬರುತ್ತೆ ಅಂತ. ಸೊ ಬೇಲ್ ಇನ್ ಬೇಲಬಲ್ ಅಫೆನ್ಸ್ ನಮ್ಮ ಹಕ್ಕು. ಕೋರ್ಟು ನಿಮ್ಮನ್ನ ಡಿಪ್ರೈವ್ ಮಾಡಕ್ಕಾಗಲ್ಲ, ಕೊಡ್ಲೇಬೇಕಾಗತ್ತೆ, ಬಟ್ ಕಂಡೀಷನ್ ಮೇಲ್ಗಡೆ ಹೊರಗಡೆ ಬಿಡ್ತಾರೆ. ಫ್ಯಾಂಟಾಸ್ಟಿಕ್. ಸೊ ಲೈಕ್ ನೀವು ಸಾಕ್ಷಿಗಳನ್ನ ಥ್ರೆಟನ್ ಮಾಡಬಾರ್ದು, ಸಾಕ್ಷಿಗಳನ್ನ ನಾಶ ಮಾಡಬಾರ್ದು, ಮತ್ತೆ ಇನ್ಯಾವುದೋ ಕೇಸ್ಗೆ ಇಂಪ್ಯಾಕ್ಟ್ ಆಗಂಗೆ ಇನ್ಯಾವುದೇ ಕೆಲಸನೂ ಮಾಡಬಾರ್ದು. ಸೊ ಇದು
ಮೆಜಾರಿಟಿ ಎಲ್ಲಾ ತರ ಬೇಲ್ ಬಾಂಡ್ ಅಲ್ಲೂ ಇದ್ದೇ ಇರುತ್ತೆ. ಅಂದ್ರೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ತೀನಿ, ಯಾರಿಗೂ ತೊಂದರೆ ಕೊಡಲ್ಲ ಅಂತ ಹೇಳಿದ್ರೆ ತಿನ್ಕೊಡಲ್ಲ. ನಾನು ಬೇರೆ ಯಾವ್ದು ಈ ಕೇಸಿಗೆ ಸಂಬಂಧಪಟ್ಟಂಗೆ ತೊಂದರೆ ಮಾಡಕ್ಕಾಗಲ್ಲ ಅಂತ ಅದನ್ನ ನೀವು ಪ್ರಾಮಿಸ್ ಮಾಡ್ಬೇಕಾಗತ್ತೆ, ನಿಮ್ಗೆ ಬೇಲ್ ಸಿಗತ್ತೆ. ಓಕೆ. ಸೊ ಯೂಶುವಲಿ ಇದರಲ್ಲಿ ಕ್ಯಾಶ್ಯೂರಿಟಿ ಇರುತ್ತೆ. ಸಮ್ಟೈಮ್ಸ್ ಜಡ್ಜು ಬೇಕು ಅಂತ ಹೇಳಿದ್ರೆ ನಿಮ್ಗೆ ಫಿಸಿಕಲ್ ಶ್ಯೂರಿಟಿನೂ ಬೇಕಾಗುತ್ತೆ. ಅಂದ್ರೆ ಯಾರಾದ್ರೂ ಒಬ್ಬ ಪರ್ಸನ್ ಶ್ಯೂರಿಟಿ ಕೊಡ್ಬೇಕಾಗತ್ತೆ. ಮೈಟ್ ಬಿ ಫಾಲೋಡ್ ವಿತ್ ಸಮ್ ಬೇಲ್ ಬಾಂಡ್ಸ್ ಆಲ್ಸೋ. ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಬೇಲ್ ಇನ್ ನಾನ್ ಬೇಲಬಲ್ ಅಫೆನ್ಸ್. ಇಲ್ಲಿ ಪರ್ಸನ್ ಏನಕ್ಕೆ ಹೊರಗಡೆ ಬರಬೇಕು ಅನ್ನೋ ಒಂದು ರೀಸನ್ ಕೊಡ್ಬೇಕಾಗತ್ತೆ. ಮೈಟ್ ಬಿ ಹೆಲ್ತ್ ಇಶ್ಯೂ, ಮೈಟ್ ಬಿ ಸಮ್ ಅದರ್ ಇಶ್ಯೂ. ಓಕೆ, ಅವನು ಜೈಲ್ ಒಳಗಡೆ ಯಾಕೆ ಇರಬಾರ್ದು, ಅವ್ನು ಹೊರಗಡೆ ಯಾಕೆ ಇರಬೇಕು ಅನ್ನೋದನ್ನ ಕೋರ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಆಮೇಲೆ ಯೂಶುವಲಿ ಇದೆಲ್ಲ ಸೀರಿಯಸ್ ಅಫೆನ್ಸ್ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಪರ್ಸನಲ್ ಶ್ಯೂರಿಟಿ, ಬೇಲ್ ಬಾಂಡ್ ಎಲ್ಲ ಇದ್ದೇ ಇರುತ್ತೆ. ಸೊ ಅದ್ರ ಮೇಲ್ಗಡೆ ನಿಮ್ಮನ್ನ ಹೊರಗಡೆ ಬಿಡ್ತಾರೆ. ಬಟ್ ಇಲ್ಲಿ ಕೋರ್ಟ್ ಡಿಸ್ಕ್ರಿಷನ್ ಇರ್ಬೋದಲ್ಲ, ಅವನಿಗೆ ರೈಟ್ ಇರಲ್ಲ. ಬಟ್ ಕೋರ್ಟ್ ಡಿಸ್ಕ್ರಿಷನರಿ. ಯೂಶುವಲಿ ನಾನು ಎಲ್ಲಾ ಸಂದರ್ಭದಲ್ಲೂ ನಾನು ಹೇಳ್ತಿಲ್ಲ, ಎಲ್ಲಾ ಸಂದರ್ಭ ಎಲ್ಲಾ ಕೇಸು ಡಿಫ್ರೆಂಟ್ ಆಗಿರುತ್ತೆ. ಸೊ ಕ್ರಿಮಿನಲ್ ಕೇಸಲ್ಲಿ ಒಂದು ಸಂದರ್ಭನ ತಗೊಂಡು ಇನ್ನೊಂದು ಸಂದರ್ಭಕ್ಕೆ ಉಪಯೋಗಿಸಕ್ ಆಗಲ್ಲ. ಸೊ ನಾನು ಹೇಳೋದು ಯೂಶುವಲಿ ಈ ತರ ನಡೆಯುತ್ತೆ. ನೀವಾಗ ಡಿಸ್ಕಸ್ ಮಾಡುವಾಗ ಒಂದು ಪಾಯಿಂಟ್ ಹೇಳಿದ್ರಿ, ನಾನ್ ಬೇಲೇಬಲ್ ಅಫೆನ್ಸ್ಗೆ ಬೇಲ್ ಕೊಡ್ಬೇಕಂತ ಹೇಳಿದ್ರೆ ಸೆಷನ್ ಕೋರ್ಟ್ ಅಥವಾ ಹೈಕೋರ್ಟ್ ಮಾತ್ರ ರೈಟ್ ಇರೋದು, ಎಲ್ಲ ಕೋರ್ಟ್ ಲೋವರ್ ಇದ್ರಲ್ಲಿ ಆಗಲ್ಲ ಅಂತ. ಹೌದು, ಅದು ಶಿಕ್ಷೆ ಪ್ರಮಾಣದ ಮೇಲೂ ಆಗುತ್ತೆ. ಓಕೆ, ಅದ್ರ ಮೇಲ್ಗಡೆ ಸೆಷನ್ ಕೋರ್ಟ್ ಅಲ್ಲಿ ನೀವು ಬೇಲ್ ತಗೋಬೇಕಾಗತ್ತೆ. ಸೊ ಮೂರನೇದು ಬಂದ್ಬಿಟ್ಟು ಆಂಟಿಸಿಪೇಟರಿ ಬೇಲ್. ಸೊ ಇನ್ನು ನಿಮ್ಗೆ ಪೊಲೀಸ್ ಯಾರೋ ಒಬ್ರು ದೂರು ಕೊಡ್ತಾ ಇದಾರೆ, ಅದು ಅಪ್ರೆನ್ಷನ್ ಮೇಲ್ಗಡೆ ಬೇಲ್ ತಗೋಬೇಕಾಗತ್ತೆ. ಇಲ್ಲ ಆಗ್ಲೇ ದೂರ್ ಕೊಟ್ಟಿದ್ದಾರೆ, ಪೊಲೀಸ್ ಅವ್ರು ಹುಡುಕ್ತಾ ಇದಾರೆ. ಸೊ ನಿಮ್ಗೆ ಅನ್ಸುತ್ತೆ ನೀವ್ ಯಾವ್ದೇ ಅಪರಾಧ ಮಾಡಿಲ್ಲ, ನಿಮ್ ಮೇಲೆ ಯಾರೋ ದುರುದ್ದೇಶದಿಂದ ದೂರ್ ಕೊಟ್ಟಿದ್ದಾರೆ. ಸೊ ಅಂತ ಟೈಮಲ್ಲಿ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಸೆಷನ್ ಕೋರ್ಟ್ ಗೆ ಹೋಗಿ ನೀವು ಬೇಲ್ ತಗೋಬಹುದು. ಅಲ್ಲಿ ಆಂಟಿಸಿಪೇಟರಿ ಬೇಲ್ ನನ್ ರೈಟ್ ಆಗಿರುತ್ತೆ ಅಥವಾ ಡಿಸ್ಕ್ರಿಷನರಿ ಕೋರ್ಟ್ ಡಿಸ್ಕ್ರಿಷನರಿ. ಸೊ ಪೊಲೀಸ್ ಅವ್ರು ಏನು ಹುಡುಕ್ತಿದ್ದಾರೆ ಎಲ್ಲ ನೋಡ್ತಾರೆ, ನೀವು ಮಾಡಿದೀರಾ ಇಲ್ವಾ ಅಂತ ನೋಡುತ್ತೆ. ಮೋಸ್ಟ್ ಪ್ರಾಬಬಲಿ ನಿಮ್ಮ ವಾದ ಹೇಗಿರುತ್ತೆ ಅದ್ರ ಮೇಲೆ ವಾದ ಮೇಲೆ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಬೇಲ್ ಕೊಡ್ತಾರೆ. ಇನ್ನು ನಾಲ್ಕನೇದು, ಇದು ನಾನ್ ಬೇಲಬಲ್ ಅಫೆನ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಜುಡಿಷಿಯಲ್ ಕಸ್ಟಡಿಲಿ ಇದ್ರೆ, ಅಂಡ್ ಇಫ್ ಹ್ಯಾಸ್ ಸರ್ವ್ಡ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅರ್ಧ, 7 ವರ್ಷ ಪನಿಷ್ಮೆಂಟ್ ಇದೆ, 3.5 ವರ್ಷ ಕ್ರಾಸ್ ಆಗ್ಬಿಟ್ಟಿದೆ, 3.5 ವರ್ಷ ಕ್ರಾಸ್ ಆಗೋಗಿದೆ, ಆಗ್ಲೂ ಬೇಲ್ ಇಸ್ ಎ ರೈಟ್. ಸೊ ಯು ವಿಲ್ ಸ್ಟಿಲ್ ಗೆಟ್ ಎ ಬೇಲ್ ಇನ್ ದಟ್ ಮ್ಯಾಟರ್. ಓಕೆ, ತುಂಬಾ ಚೆನ್ನಾಗಿ 4 ಪಾಯಿಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ರಿ. ಇನ್ 1 ಪಾಯಿಂಟ್ ನನ್ಗೆ ಲಾಸ್ಟ್ ಆಗಿ ಹೇಳ್ಬೇಕಿತ್ತೇನಂತ ಹೇಳಿದ್ರೆ, ನಾನ್ ಬೇಲೇಬಲ್ ಅಫೆನ್ಸ್ ಅಲ್ಲೂ ಸಹ ಕೆಲವು ಪರಿಸ್ಥಿತಿಗಳನ್ನ ಗಮನಿಸಿ ಕೋರ್ಟ್ ಬೇಲ್ ಕೊಡುತ್ತೆ. ಸ್ಪೆಷಲಿ ಯಾವಾಗ ಅಪರಾಧಿ 18 ವರ್ಷಕ್ಕಿಂತ ಕೆಳಗಿದ್ದಾನೆ, ಅಥವಾ ತುಂಬಾ ಏನೋ ಅನಾರೋಗ್ಯ ಇದೆ, ತುಂಬಾ ಏಜ್ಡ್ ಆಗಿದ್ದಾರೆ, ಅಥವಾ ವಿಮೆನ್ ನೋ ರೀಸನ್ಗೆ, ಪ್ರೆಗ್ನೆಂಟ್ ವಿಮೆನ್ ಸ್ಪೆಷಲಿ. ಸೊ ಇಂಥ ಕೇಸ್ಗಳಲ್ಲಿ ನಾನ್ ಬೇಲೇಬಲ್ ಅಫೆನ್ಸ್ ಆಗಿದ್ರೂ ಸಹ ಕೋರ್ಟ್ ಕೆಲವೊಂದು ಕನ್ಸಿಡರೇಷನ್ ತಗೊಂಡು ಬೇಲ್ ಅನ್ನ ಕೊಡುವಂತ ಒಂದು ಆಪ್ಷನ್ ಅನ್ನ ಖಂಡಿತವಾಗ್ಲೂ ಹೊಂದಿರುತ್ತೆ. ಐ ಥಿಂಕ್ ಸೊ ಇದ್ರಲ್ಲಿ ನಾನು ತುಂಬಾ ಎಕ್ಸಾಂಪಲ್ ತಗೊಬಹುದು, ಸೆಲೆಬ್ರಿಟೀಸ್ ಎಕ್ಸಾಂಪಲ್ ತಗೊಳ್ಳೋದು. ಬಟ್ ಐ ಸ್ಟಿಲ್ ಡೋಂಟ್ ವಾಂಟ್ ಟು ಗಿವ್ ಎನಿ ಎಕ್ಸಾಂಪಲ್ಸ್. ಯಾರ್ಯಾರು ಅನಾರೋಗ್ಯದ ಕಾರಣಕ್ಕೋಸ್ಕರ ಬೇಲ್ ಹಾಕೊಂಡಿದ್ದಾರೆ, ಓಕೆ, ನಿಜವಾಗ್ಲೂ ಅನಾರೋಗ್ಯ. ಸೊ ದೇರ್ ಆರ್ ಮೆನಿ ಲಿಸ್ಟ್ ಆಫ್ ದಟ್. ಕರ್ನಾಟಕದ ಕೇಸ್ ಟಚ್ ಮಾಡಿಲ್ಲ ಅಂತ ಹೇಳಿದ್ರು. ನಮ್ಮ ಇವರಿದಾರಲ್ಲ ಲಾಲು ಪ್ರಸಾದ್ ಯಾದವ್, ಯಾವಾಗ ನೋಡಿದ್ರು ಅರೆಸ್ಟ್ ಮಾಡುವಾಗ ಹುಷಾರಿರಲ್ಲ ಅವರಿಗೆ, ಇಲೆಕ್ಷನ್ ಬಂದ್ ಕೂಡ ಹೊರಗಡೆ ಎಲ್ಲ ತಿರ್ಗಾಡ್ಕೊಂಡಿರ್ತಾರೆ. ಸೊ ನಮ್ಮ ಕರ್ನಾಟಕದವ್ರು ನೀವು ಎಲ್ಲಿಗೆ ಹೊರಟಿದ್ದೀರಾ ಅಂತ ಗೊತ್ತಾಯ್ತು. ಬೇಡ ಆ ಟಾಪಿಕ್, ಅದು ನಮ್ಮ ಸ್ಕೋಪ್ ಇಂದ ಹೊರಗಿದೆ. ವಿತ್ ದಟ್ ಈ ವಿಡಿಯೋಗೂ ನಾವು ಎಂಡ್ ಅನ್ನ ಹಾಡ್ತಾ ಇದೀವಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಸಿಗ್ತೀವಿ. ಅಲ್ಲಿ ತನಕ ನಮಸ್ಕಾರ.